ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಆರ್ ಎಮ್ ಆರ್ ಕನ್ನಡ ವ್ಲಾಗ್ಸ್. ನಾವಿವತ್ತು ಆಚೆ ಹೊರಟಿದ್ದೀವಿ. ಊರಿಂದ ಅಜ್ಜಿ ಬಂದಿದ್ದಾರೆ ಮಯನ್ ಬೇಬಿನ ನೋಡ್ಕೊಳ್ಳೋಕ್ಕೆ. ಯಾಕೆಂದರೆ ಅವನಿಗೆ ಅಮ್ಮ ಆಗಿತ್ತಲ್ಲ, ಅದಕ್ಕೆ ಅವರು ಬಂದು 1 ವೀಕ್ ಆಯಿತು. ಪಾಪ ನಾವು ನಮ್ಮ ಕೆಲಸದ ಮಧ್ಯದಲ್ಲಿ ಅವ್ರನ್ನ ಎಲ್ಲೋ ಆಚೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಅವ್ರನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ M5 ಮಾಲ್ ತೋರಿಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗಿದ್ದೀವಿ. ಇವಾಗ ಟೈಮ್ ಆಗಿದೆ. ನಮ್ಮ ಅಜ್ಜಿ ಆಗಲೇ ರೆಡಿಯಾಗಿ ಕಾಯ್ತಾ ಇದ್ದಾರೆ. ನಾವಿನ್ನೂ ರೆಡಿಯಾಗಿರಲಿಲ್ಲ. ಆಲ್ರೆಡಿ ಬೈತಾ ಇದ್ದಾರೆ ಎಷ್ಟೊತ್ತು ಬೇಕು ಅಂತ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆಮೇಲೆ ಸಿಗ್ತೀನಿ, ಬಾಯ್. ಫೈನಲಿ ನಾವಿದ್ದೀವಿ ಇವಾಗ M5 ಮಾಲ್ನಲ್ಲಿ. ಹೌದು, ನಮ್ಮ ಅಜ್ಜಿ ಇದೇ ಫಸ್ಟ್ ಟೈಮ್ ಮಾಲ್ಗೆ ಬರ್ತಾ ಇರೋದು. ಅವ್ರಿಗಂತೂ ಇಲ್ಲಿ ಲೈಟಿಂಗ್ಸ್ ಇರ್ಬೋದು, ಶಾಪ್ಸ್ ಇರ್ಬೋದು, ಎಲ್ಲವನ್ನು ನೋಡುವಾಗ ಒಂಥರ ಅವ್ರ ಮುಖದ ಮೇಲೆ ಆಶ್ಚರ್ಯ ಇತ್ತು ಅಂತ ಹೇಳ್ಬೋದು. ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ಹಾಗೆ ಈ ವಿಡಿಯೋದಲ್ಲಿ ನೋಡೋಕೆ ಸಿಗೋ ಹಾಗೆ ಅವ್ರು ಸೈಲೆಂಟ್ ಅಲ್ಲ, ಪಟಾಕಿ ಇದ್ದಂಗೆ. ನಮ್ಮ ಅಜ್ಜಿ ಕರೆಕ್ಟಾಗಿ ಏನಾದರೂ ಮಾತಾಡ್ತಾರೆ, ಅದನ್ನ ನೋಡ್ಬಿಟ್ಟು ಏನಾದರೂ ಹೇಳ್ತಾ ಇದ್ರು. ನನಗಂತೂ ಅವ್ರನ್ನ ಕರ್ಕೊಂಡ್ಬಂದಿದ್ದು ತುಂಬ ಖುಷಿ ಆಯಿತು. ಹಾಗೆ ಎಲ್ಲವನ್ನು ನೋಡ್ತಾ ಇದ್ರು. ಇಲ್ಲಿ ಫಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಶಾಪ್ಸ್ ಎಲ್ಲ ನೋಡಿಕೊಂಡು ನನ್ನ ಮೇಲೆ ಫನ್ ಸಿಟಿಗೆ ಕರ್ಕೊಂಡೋದೆ. ಅಲ್ಲಿ ನೋಡಿ ನಮ್ಮ ಅಜ್ಜಿ ಅವ್ರು ಏನು ಮಾಡ್ತಾಯಿದ್ದಾರೆ, ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ಕೇಳ್ತಾಯಿದ್ರು. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಅದು ಒಂದು ಟ್ರಕ್ ಥರ ಇದೆಯಲ್ಲ, ಅದರಲ್ಲಿ ಕುತ್ಕೊಂಡು ಅವ್ರು ಏನು ನೋಡ್ತಾ ಇದ್ದಾರೆ, ಅವ್ರು ಯಾಕೆ ಆ ಥರ ಆಡ್ತಾಯಿದ್ದಾರೆ ಅಂತ ಕೇಳ್ತಾಯಿದ್ರು. ಸೊ ಹಾಗಾಗಿ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ಅದ್ರ ಬಗ್ಗೆನೇ ಅವ್ರು ಕೇಳಿದ್ದು. ನನಗೆ ಖುಷಿಯಾಗಿದ್ದ ವಿಷಯ ಏನು ಅಂದರೆ, ನಮ್ಮ ಅಜ್ಜಿ ಎಲ್ಲೂ ಇಂಜರಿಲಿಲ್ಲ. ನನಗೆ ಅದಾಗಲ್ಲ, ನಾನು ಅದ್ರ ಮೇಲೆ ಹೋಗಲ್ಲ, ಇಲ್ಲಿ ಬರಲ್ಲ, ಅಲ್ಲತ್ತಲ್ಲ ಅಂತ ಏನು ಹೇಳಲಿಲ್ಲ. ತುಂಬ ಖುಷಿಯಾಗಿ ಎಲ್ಲನೂ ತಿಳ್ಕೊಬೇಕು ಅಂತ ಹೇಳಿ ಅವರೇನೆ ಕೇಳಿ ತಿಳ್ಕೊತಾ ಇದ್ರು. ಹಾಗೆ ತುಂಬ ಖುಷಿಯಾಗಿ ಅಲ್ಲೆಲ್ಲನೂ ನೋಡಿದ್ರು, ಎಂಜಾಯ್ ಮಾಡಿದ್ರು. ಅದಂತೂ ಖುಷಿ ಆಯಿತು. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಗೆ ಬಂದಿರೋದು? ಇಲ್ಲಿ ನೋಡಿ ಹೇಳು, ತುಂಬ ಚೆನ್ನಾಗಿದೆ ಅಂತ. ಬೇಕಾದು ನಂಗೆ ಅಂಥದ್ದು ಬೇಕಲ್ಲ ನೋಡ್ತೀನಿ. ಇವಾಗಂತ ಅದಾಗಿ ದಂಡ ಮಾಡ್ಕೊಳ್ಳೋಕ್ಕೆ ನನಗೆ ಸ್ಟಾರ್ಟ್ ಆಗ್ತದೆ. ದುಡ್ಡು ಇಷ್ಟಿಗೆ ನಮಗೆ ಏನು ಇರ್ತವೆ, ಗ್ಲಾಸು ಇಟ್ಕೋಬೇಕು. ಎತ್ತು ಬಿಡ, ಬೀಳುತ್ತೆ. ಆಮೇಲೆ ತಗೊಳ್ದೇನೆ ದುಡ್ಡು ಕೊಟ್ಟು ಹೋಗ್ಬೇಕಾಗುತ್ತೆ ನೋಡು. ಎಷ್ಟು ಚೆನ್ನಾಗಿದೆ ನೋಡೋದು. ಅವೇನು ಹೇಳು, ಮೊಳೆ ಹೊಡಿಯಂಗಿಲ್ಲ ಇಲ್ಲೆಲ್ಲ ಗೋಡೆಗೆ. ಅದನ್ನ ಸ್ಟಿಕ್ ಮಾಡ್ಬಿಟ್ಟು ಅದಕ್ಕೆ ತಕ್ಕೊಬೇಕು. ಅದಕ್ಕೆ ಬಿಟ್ಟಿದೆ ಮೊಳೆದೆಲ್ಲ ಹಾಕ್ಕೊಬೇಕು. ಅದಕ್ಕೆ ನೆಟ್ ಹಾಕ್ಕೊಬೇಕು. ಮೊಳೆಗಿಲ್ಲ ಹೊಡೆದು ಈ ಥರ ಅಪಾರ್ಟ್ಮೆಂಟ್ಗಳು ತಗೊಂಡು ನೆಟ್ ಹಾಕ್ಕೊಬೇಕು. 3 kgವರೆಗೂ ಲೇಟಾಗಿ ಇಟ್ಕೊಂಡು ನೋಡೋದು. ಇಲ್ಲಿ ನಿನ್ನ ಫೇವ್ರೆಟ್ ನೋಡಿ, ಪಿಂಗಾಣಿ, ಮರದವು ಪಿಂಗಾಣಿ ಎಲ್ಲ ಇದ್ದಾವೆ. ನೋಡಿ ಚೆನ್ನಾಯ್ತಾ ಮರದ್ದು? ಅದೇನು ಮಾಡ್ತೀಯ? ಇವ್ರು ಅಂತ ಏನೋ ಮಾಡ್ತೀನಿ ನಾನು. ಅದು ಮಾಡಿವ್ರಲ್ಲ ಅದಕ್ಕೆ ಕೊಡ್ಬೇಕು ಅಂತ. ಹೆಂಗೆ ನೋಡಿ ಚಿನ್ನದ್ದು. ಚಂದ ಭಾರಿ ಅದು. ಕಿಚ್ಚಟ್ಟು ಹಣ್ಣು ಇಡೋಕ್ಕದು, ಕಾಫಿ ಗೀಫಿ ಎಲ್ಲ ಕೊಡೋಕ್ಕೆ ಚೆನ್ನಾಯ್ತಾ? ಮತ್ತೆ ಕಂಡಿದ್ಯಾ? ಎಷ್ಟದಕ್ಕೆ? 1029 ರೂಪಾಯಿ ಅಂತ ಕೆಳಗಡೆ ಹಾಕೋರೆ. 400 ರೂಪಾಯಿ ಕೆಳಗಡೆ ಬೇರೆ ಹಾಕೋರೆ. ವಿಶಾಲ್ ಮಾರ್ಟ್ ಅಲ್ಲ, ಲುಲ್ಲು ಮಾಲ್. ಲುಲ್ಲು ಮಾಲ್ ಆ ಕಡೆದು ಲುಲ್ಲು ಸೂಪರ್ ಮಾರ್ಕೆಟ್. M5 ಇವರೊಂದು ಮಾರ್ಕೆಟ್ ಮಾಡ್ಕೊಂಡು ಲುಲ್ಲು ಸೂಪರ್ ಮಾರ್ಕೆಟ್ ಅಂತ. ನಾವೀಗ ಸುತ್ತಾಡ್ತಿರೋ ಫುಲ್ M5 ಮಾಲ್. ಅಲ್ಲಿ ಇದು ಲುಲ್ಲು ಸೂಪರ್ ಮಾರ್ಕೆಟ್. ನೋಡಿ ಗ್ಲಾಸ್ ಬೌಲ್ಸ್ ಹೆಂಗಿದಾವೆ.
ಅಜ್ಜಿಗೆ ಇವಾಗಲೂ ಸಹ ಅಡುಗೆ ವಸ್ತುಗಳ ಮೇಲಿನ ವ್ಯಾಮೋಹ ಹೋಗಿಲ್ಲ. ಇಲ್ಲಿ ನೋಡಿ, ನಮ್ಮ ಸೈಡ್ ದೋಸೆ ಎತ್ತೋದು ಬರುತ್ತಲ್ಲ ಮೊಗಚುಕೈ, ಅದನ್ನು ತೊಗೊಂಡು ಅದನ್ನು ವಾಪಸ್ ಹಾಕಕ್ಕೆ ಬರ್ದೇ ಪರದಾಡ್ತಾಯಿದ್ರು. ನಾನು ಬರಲ್ಲ ಹಾಕ್ಲಾ ಅಂದರೆ ಬೇಡ ನಾನೇ ಹಾಕ್ತೀನಿ ಅಂದರು. ಲಾಸ್ಟ್ಗೆ ಹಾಕಕ್ಕೆ ಇರಲಿಲ್ಲ ಅನ್ನೋದು ನೋಡಿ ಸೇಲ್ಸ್ಮೆನ್ ಬಂದುಬಿಟ್ಟು ಅವರೇನೆ ಹೆಲ್ಪ್ ಮಾಡಿದ್ರು, ನಾನು ಹಾಕ್ತೀನಿ ಕೊಡಿ ಅಂತ. ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ನಗಾಡ್ಕೊಂಡು ಬಂದರು. ಹೇಗೆ ನಗಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಇಲ್ಲಿ. ಬಂದರು ಹೋದ್ರು ಫೈನಲಿ. ನಮ್ಮ ಎಲ್ಲೋಗಿದ್ರಿ? ಹ್ಞೂ ಇನ್ಸೆಕ್ಟ್ ಅಲ್ಲ ಮನೆ, ಪ್ರಾನ್ಸ್. ನೋ, ಡೋಂಟ್ ಟಚ್. ಯಾಕೆ ಮುಟ್ಟೋದು? ಸುಮ್ಮನೆ ಇಡಿ. ಯಾಕೆ ಏನು ಬೇಡವಾ? ಎಲ್ಲ ಜಾಸ್ತಿ ನನಗೆ ಏನು ಬೇಡಪ್ಪ, ಹೋಗೋಣ. ನನಗೆ ಡಿಮಾರ್ಟ್ಗೆ ಸರಿ. ಹಾಳಾಗಿದೆ ಅಂಗಡಿ. ಖರ್ಜೂರ ನೋಡಿ, ಖರ್ಜೂರ ಹಿಂಗೆ ತಿಂತೀನೋ. ತಳನ ಅಲ್ಲಿ ಸೇಲ್ ಹಗ್ಗದಿಕ್ಕೆ ತಂದಿಲ್ಲಿ ಮಾಡಿಟ್ಟಿರ್ತಾರೆ ಅಷ್ಟೇ. ಹಾಂ, ತಡಿ ಪುರಿ ಉಂಡೆ ತಗೊಬರೋಣ. ನಾನು ಹೋಗ್ತಾ ಇದ್ದೀನಿ, ಪುರಿ ಉಂಡೆ ತಗೋ. ಪುರಿ ಉಂಡೆ ತಾಳಂತ ತಡಿ. ಎಷ್ಟು? 95. ಅದು 95 ಆಯಿತು, ಇದು 66 ಆಯ್ತು. ತಗ ಯಾರು ಏನು ತಗೋತಿದ್ದೀವಿ ಈಗ? ಪುರಿ ಉಂಡೆನಾ? ಸಾಕದೊಂದೇ. ಓಕೆ, ಸರಿ ಆಯಿತು ಮಾಡೋದು. ಬೆಲ್ಲದ ಪಾಕ ಹಾಕಿ ನಾನೇ ಮಾಡ್ಬೇಕಂತ. ಅಲ್ಲಿ ಸೇಲ್ ಆಗ್ದಿದ್ದು ಕೋಳಿ ಎಲ್ಲ ಇಲ್ಲಿ ಮಾಡಿಟ್ಟಿರ್ತಾರಾ? ಹಾಗೆ M5ಅಲ್ಲಿ ನಮ್ಮ ಅಜ್ಜಿಗೆ ಲುಲು ಮಾರ್ಕೆಟ್ ತುಂಬ ಆಶ್ಚರ್ಯ ಉಂಟು ಮಾಡ್ತು ಅಂತಲೇ ಹೇಳ್ಬೋದು. ಅಲ್ಲಿರೋ ಪ್ರತಿಯೊಂದು ಐಟಮ್ಸು, ಹಾಗೆ ನಾನ್ ವೆಜ್ ಐಟಮ್ಸ್ ಇರ್ಬೋದು, ಮಟನ್, ಚಿಕನ್, ಅದನ್ನೆಲ್ಲ ಅವ್ರು ಇಟ್ಟಿದ್ದ ರೀತಿ, ಜ್ಯೂಸ್, ಈ ಸ್ನ್ಯಾಕ್ಸ್ ಐಟಮ್ ಎಲ್ಲ ನೋಡಿ ಅವ್ರಿಗೆ ಒಂಥರ ಆಶ್ಚರ್ಯನೂ ಹೌದು. ಹಾಗೆಯೇ ಇದನ್ನೆಲ್ಲ ತಿನ್ನಬಾರ್ದು ಅಂತ ನಮಗೆ ವಾರ್ನ್ ಮಾಡ್ತಾಯಿದ್ರು, ಎಷ್ಟು ದಿನದಿಂದ ಇಟ್ಟಿರ್ತಾರೋ ತಿನ್ನಬೇಡಿ ಅಂತ. ಹಾಗೆ ಅಜ್ಜಿಗೆ ಅಲ್ಲೇ ಒಂದು ಸ್ಯಾರಿನ ಕೊಡ್ಸ್ಕೊಂಡು ಕರ್ಕೊಂಡು ಬಂದ್ವಿ. ಯಾಕೆಂದರೆ ಅವರು ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಅವ್ರಿಗೇನಾದರೂ ಕೊಡಿಸ್ಬೇಕು ಅಂತ ಅಲ್ಲೇ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ವಿ. ಅವರಿಗೇನೆ ತೋರಿಸಿ ಅವ್ರಿಗೆ ಈ ಸ್ಯಾರಿ ಇಷ್ಟ ಆಯಿತು. ಹಾಗಾಗಿ ಈ ಸ್ಯಾರಿನ ಸೆಲೆಕ್ಟ್ ಮಾಡಿ ತೊಗೊಂಬಂದ್ವಿ. ಸೋಚಲ್ಲಿ ತಂದ್ವಿ, ತುಂಬ ಚೆನ್ನಾಗಿದೆ. ಹಾಗೆ ಲೈಟ್ ವೆಯ್ಟ್ ಕೂಡ ಹೌದು, ತುಂಬ ಸಾಫ್ಟಾಗಿ ಫ್ಯಾಬ್ರಿಕ್ ಕೂಡ ಚೆನ್ನಾಗಿತ್ತು. ಹಾಗೆ ನಾವು ಹೋಗಿದ್ದು ವುಮೆನ್ಸ್ ಡೇ ದಿನ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಕ್ತು ನಮಗೆ. 30% ಆಫರ್ ಏನೋ ಇತ್ತು, ಅದರಲ್ಲಿ ತೊಗೊಂಬಂದ್ವಿ. ಹಾಯ್, ವೆಲ್ಕಮ್ ಬ್ಯಾಕ್.
ಇವತ್ತು ಅಜ್ಜಿನ N5 ಮಾಲ್ ಕರ್ಕೊಂಡು ಹೋಗಿದ್ವಿ, ಹಾಗೆ ಚೆನ್ನಾಗಿ ಸುತ್ತಾಡ್ಸ್ಕೊಂಬಂದ್ವಿ. ಅವರೂ ಬೇಜಾರು ಮಾಡ್ಕೊಳ್ದೇನೆ ಇದೆಲ್ಲಿ ಕರ್ಕೊಂಬಂದಿದ್ದಾರೆ ಅಂದ್ಕೊಳ್ದೇನೆ ಅದನ್ನೆಲ್ಲ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು. ನನಗೆ ಖುಷಿ ಆಯಿತು ಅವರನ್ನೆಲ್ಲ ಕರ್ಕೊಂಡೋಗಿ ಸುತ್ತಾಡಿಸಿದ್ದು. ತುಂಬ ದಿನದಿಂದ ಅವ್ರನ್ನ ಕರೀತಾ ಇದ್ದೆ, ಬನ್ನಿ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತೇಳಿ. ಬಾರವ್ವ ಇಲ್ಲಿಗೆ ನಮ್ಮ ಮನೆಗೂ ಬಾ, ಸುತ್ತಾಡಿಸ್ತೀನಿ, ಇಲ್ಲಿ ಕರ್ಕೊಂಡೋಗ್ತೀನಿ ಅಲ್ಲಿ ಕರ್ಕೊಂಡೋಗ್ತೀನಿ. ಬಟ್ ಅವ್ರು ಬರೋದಕ್ಕೆ ರೆಡಿ ಇರಲಿಲ್ಲ. ಆವಾಗ ನೀನು ಎಲ್ಲಿಗೂ ಬರಬೇಡ, ಅಲ್ಲೇ ಇದ್ಬಿಡು ಅಂತೆಲ್ಲ ಹೇಳಿ ತಮಾಷೆ ಮಾಡ್ತಿದ್ವಿ. ಬಟ್ ಈಗಲೂ ಸಹ ಅವ್ರು ಬರೋಕ್ಕೆ ರೆಡಿ ಇರಲಿಲ್ಲ. ಅಮ್ಮನ್ನೇ ಕಳಿಸ್ತೀನಿ ಅಂತ ಇದ್ದರು. ಆದರೆ ಅವನಿಗೆ ಹುಷಾರಿಲ್ಲದ ಕಾರಣ ಅಮ್ಮ ಆದರೆ ಹಸುಗಳೆಲ್ಲ ಇರೋದ್ರಿಂದ ಅವರು ಒಂದು ವಾರ ಸ್ಟೇ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಅಜ್ಜಿನ ನಾನೇ ತುಂಬ ಫೋರ್ಸ್ ಮಾಡಿದೆ. ಆವಾಗ ಸರಿ ಅಂತೇಳಿ ಪಾಪುಗೋಸ್ಕರ ಬಂದರು. ಬಂದಿದ್ದ ದಿನ ಅಂತೂ ಅಷ್ಟು ದೂರದಿಂದ ಬಂದು ತುಂಬ ಸುಸ್ತಾಗಿ, ಇಷ್ಟು ದೂರದಲ್ಲಿದೆಯಾ ಅಂತಾರೆ. ಅವ್ರಿಗೆ ಟ್ರಾವೆಲ್ ಮಾಡಿ ಅಷ್ಟು ದೂರ ಅಭ್ಯಾಸ ಇರಲ್ವಲ್ಲ, ತುಂಬ ಸುಸ್ತಾಗಿಬಿಟ್ಟಿದ್ರು. ನೆಕ್ಸ್ಟ್ ಡೇ ಜ್ವರನೂ ಸಹ ಬಂದಿತ್ತು ಅವ್ರಿಗೆ. ಅದಾದಮೇಲೆ ಹುಷಾರಾದರು. ಒಂದು ವಾರ ಮೈಯನ ಜೊತೆನೇ ಇದ್ದು ಮನೆಯಲ್ಲಿ ಅವನನ್ನು ನೋಡ್ಕೊಂಡಿದ್ದಾರೆ. ಇವಾಗ ಹೊರಡೋ ಸಮಯ ಆಗಿದೆ, ನಾಳೆ ಊರಿಗೆ ಹೋಗ್ತಾರೆ. ಸೊ ಹಾಗಾಗಿ ಅವ್ರನ್ನ, ನಮಗೂ ರಜೆ ಇಲ್ಲದಿರೋ ಕಾರಣ ಅವ್ರನ್ನೆಲ್ಲ ಎಲ್ಲ ಕಡೆ ಸುತ್ಸೋಕ್ಕಾಗಿರಲಿಲ್ಲ. ನಿನ್ನೆ ಮಾಲ್ ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಸುತ್ತಾಡ್ಸ್ಕೊಂಬಂದ್ವಿ ಅಷ್ಟೇ. ಇನ್ನೂ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿ ಇವಾಗ ಜಾತ್ರೆ ಇರೋದ್ರಿಂದ ಇನ್ನೊಂದು ವಾರ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಬಟ್ ನೆಕ್ಸ್ಟ್ ವೀಕ್ ಹಬ್ಬ ಇರೋದ್ರಿಂದ ನಾನು ಊರಿಗೆ ಹೋಗಬೇಕು, ನಾನು ಅಲ್ಲಿ ಹಬ್ಬ ಮಾಡಬೇಕು ಅಂತ ಕೂತಿದ್ದಾರೆ. ಹಾಗಾಗಿ ಅವ್ರನ್ನ ಕಳಿಸೋ ಸಮಯ ಆಗಿದೆ. ನಾಳೆ ಊರಿಗೆ ಹೋಗ್ತಾ ಇದ್ದಾರೆ. ತುಂಬ ಬೇಜಾರಾಗುತ್ತೆ, ಒಂದು ವಾರ ಜೊತೆಯಲ್ಲಿದ್ದರು. ಇಷ್ಟು ಮಾತಿನೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಮ್ಮ ಅಜ್ಜಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ವಿಡಿಯೋನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರೊಂದಿಗೆ ತುಂಬ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ, ಹಾಗೆ ಮುಂದೆ ಸಪೋರ್ಟ್ ಮಾಡೋರಿಗೆ. ಬಾಯ್ ಬಾಯ್.